ಯಂ ಶೈವಾಸಮುಪಾಸತೆ ಶಿವ ಇತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಪ್ರಮಾಣಪಟವಃ ಕರ್ತೇತಿ ನೈಯಾಯಿಕಾಃ ಅರ್ಹನ್ನಿತ್ಯತ ಜೈನ ಶಾಸನರತಃ ಕರ್ಮೇತಿ ಮೀಮಾಂಸಕಾಃ ಸೋಯಂ ಮೋ ವಿದಧಾತು ವಾಂಛಿತ ಫಲಂ ತ್ರೈಲೋಕ್ಯನಾಥೋ ವಿಭು. ಸದಾವಕಾಲ ಸ್ಮರಣೀಯರಾದ ಮಹಾತ್ಮ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಯನ್ನ, ಪರಮಾರಾಧ್ಯ ಶ್ರೀಮನ್ ನಿಜಗುಣ ಶಿವಯೋಗಿಗಳವರ ಷಟ್ಶಾಸ್ತ್ರಗಳಿಗೆ ಟೀಕಾ ತಾತ್ಪರ್ಯವನ್ನು ರಚಿಸಿ ಕನ್ನಡದ ಮುಮುಕ್ಷುಗಳನ್ನು ಉದ್ಧರಿಸಿದಂಥ ಆರೂಢ ಜ್ಯೋತಿ ಪೂಜ್ಯ ಅಜ್ಜನವರನ್ನು ಪ್ರಾರ್ಥನೆ ಮಾಡಿ, ಷಣ್ಮುಖಾರೂಢ ಯತಿಗಳನ್ನು ಪ್ರಾರ್ಥಿಸಿ, ಈ ಎಲ್ಲ ಕಾರ್ಯಕ್ರಮಗಳ ಪಾವನ ಸನ್ನಿಧಾನವನ್ನು ದಯಪಾಲಿಸಿ ನಮ್ಮೆಲ್ಲರಿಗೂ ನಿರಂತರ ದರ್ಶನಾಶೀರ್ವಾದವನ್ನು ಕರುಣಿಸುತ್ತಿರುವಂಥ ಪೂಜ್ಯ ಗುರುಗಳವರ ಪವಿತ್ರ ಚರಣ ಕಮಲಗಳಲ್ಲಿ ವಂದಿಸಿ, ಶ್ರಾವಣ ಮಾಸದ ನಿಮಿತ್ತವಾಗಿ ನಡೆಯಲಿರುವ ತಿಂಗಳ ಪರ್ಯಂತದ ಈ ಶಂಕರಾಚಾರ್ಯ ಕೃತ ಮೋಹ ಮುದ್ಗರವನ್ನು ಆಲಿಸಲು ಸಮ್ಮಿಲಿತರಾಗಿರುವಂಥ ಸಮಸ್ತ ಶರಣ ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಶರಣು ಶಿವ ಶರಣಾರ್ಥಿಗಳು. ಶಂಕರ ಭಗವತ್ಪಾದರು ಕಾಶಿ ಕ್ಷೇತ್ರದಲ್ಲಿ ವಾಸವಾಗಿರುವಂತಹ ಪ್ರಸಂಗದಲ್ಲಿ ಆಶ್ಚರ್ಯಕರವಾಗಿ ಕಂಡಿರುವಂಥ ಘಟನೆಯನ್ನು ಕುರಿತು ಹಾಡಿದಂಥ ಪದ್ಯಗಳು. ಕವಿ ಹೃದಯಕ್ಕೆ, ಬ್ರಹ್ಮಜ್ಞಾನಿಗೆ ತಾನು ಕಂಡಿರುವಂಥದ್ದನ್ನು ಹಾಡುವಂಥ ಭಾವ ಮೂಡುತ್ತದೆ. ಕವಿಗೆ ಲೋಕದಲ್ಲಿ ಕಂಡಿರುವಂತಹ ವಿಚಿತ್ರಗಳನ್ನು ತನ್ನ ಸಾಹಿತ್ಯದ ಮೂಲಕ, ಕಾವ್ಯದ ಮೂಲಕ ಹೊರಹಾಕ್ತಾನೆ. ಒಬ್ಬ ಆತ್ಮಜ್ಞಾನಿ ಭವರೋಗದಲ್ಲಿ ಬಿದ್ದು ಒದ್ದಾಡುವಂಥ ಜೀವನನ್ನು ಕಂಡಾಗ ಅವನನ್ನು ಉದ್ಧರಿಸಬೇಕು ಅಂತ ಹಾಡ್ತಾನೆ. ಸಾಮಾನ್ಯವಾಗಿರುವಂಥ ಕವಿ ಲೋಕದ ವಿಷಯಗಳನ್ನು ಕುರಿತು ಹಾಡಿದರೆ, ಆತ್ಮಾನುಭವಿಯಾಗಿರುವಂಥ ತತ್ವಜ್ಞಾನಿ ಜೀವರ ಉದ್ಧಾರಕ್ಕಾಗಿ ಹಾಡ್ತಾನೆ. ಆತ ಹಾಡುವಂಥ ಪ್ರತಿಯೊಂದು ಹಾಡಿನಲ್ಲೂ ತತ್ವ ತುಂಬಿರುತ್ತದೆ. ಅದು ಎಂಥ ತತ್ವ ಅಂದರೆ, ಜನನ ಮರಣಗಳಿಂದ ನಮ್ಮನ್ನ ದೂರಗೊಳಿಸುವಂಥ ತತ್ವ. ಅಂಥ ಮಹತ್ವದ ತತ್ವಗೀತೆ ಅದು ಭಜಗೋವಿಂದಂ. ಮೊದಲನೆಯ ಪದ್ಯ, ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ, ಸಂಪ್ರಾಪ್ತೆ ಸನ್ನಿಹಿತೆ ಕಾಲೆ ನಹಿ ನಹಿ ರಕ್ಷತಿ ಡುಕ್ರೋಯಿಕರಣೆ. ಡುಕ್ರೋಯಿಕರಣೆ ಅನ್ನುವಂಥದ್ದು ವ್ಯಾಕರಣದ ಒಂದು ಧಾತು. ಅವ ಆಶ್ಚರ್ಯಕರ ರೀತಿಯಲ್ಲಿ ಅದನ್ನ ಕಂಠಪಾಠ ಮಾಡ್ತಿದ್ದ. ಅಂದರೆ ಇನ್ನು ವ್ಯಾಕರಣದ ಮೋಹ ಹೋಗಿರಲಿಲ್ಲ. ಅಂತ್ಯಕಾಲ ಸಮೀಪಿಸಿದಂಥ ಜೀವಿಗೆ, ಮನುಷ್ಯನಿಗೆ ಮೋಹ ಹೋಗಿರಲಿಲ್ಲ. ಯಾವುದರ ಮೋಹ? ವ್ಯಾಕರಣದ ಮೋಹ.
ನಾವು ಅನ್ಕೋಬಹುದು ಇದು ವ್ಯಾಕರಣ ಕಲ್ತವರಿಗೆ ಮಾತ್ರ ಈ ಮಾತನ್ನು ಹೇಳಿರ್ಬೇಕು ಅಂತ ಹೇಳಿ. ವ್ಯಾಕರಣ ಕಲ್ತಂತವ ಕಣ್ಣು ಮುಂದೆ ಕಂಡಾನ, ಅವನ್ನ ನಿಮಿತ್ತ ಮಾಡಿಕೊಂಡು ಎಲ್ಲರನ್ನು ಕುರಿತು ಉಪದೇಶ ಮಾಡ್ತಾರೆ. ವ್ಯಾಕರಣ ಕಲ್ತವ ನಿಮಿತ್ತ ಮಾತ್ರ, ಕೇವಲ ವ್ಯಾಕರಣ ಪಂಡಿತರನ್ನೇ ಕುರಿತು ಅವರು ಮಾತಾಡ್ಯಾರಂತ ತಿಳ್ಕೊಳ್ಬಾರ್ದು. ಲೋಕದಲ್ಲಿ ನಾವು ಗಳಿಸುವಂಥ ಅನೇಕ ವಿದ್ಯೆಗಳದಾವ. ಯಾವ ವಿದ್ಯೆಯಿಂದ ನಮಗೆ ಭಗವಂತನ ದರ್ಶನ ಆಗುವುದಿಲ್ವೋ, ಯಾವ ವಿದ್ಯೆಯಿಂದ ಭಗವಂತನ ಸಾಕ್ಷಾತ್ಕಾರವಾಗುವುದಿಲ್ವೋ, ಆ ಎಲ್ಲ ವಿದ್ಯೆಗಳನ್ನೂ ಕುರಿತು ಅವ್ರು ಮಾತಾಡ್ತಾರೆ. ಅವು ಯಾವು ನಮ್ಮನ್ನ ಕೈ ಹಿಡಿದು ನಡೆಸುವಂಥವುಗಳಲ್ಲ. ಹಾಗಾದ್ರೆ ಅವನು ಕಲಿಬಾರ್ದೇನು ಅಂತ ಪ್ರಶ್ನೆ. ಯಾಕಂದ್ರೆ ವಿದ್ಯಾಸಂಪತ್ತು ಅನ್ನುವಂಥದ್ದು ಬಹಳ ದೊಡ್ಡ ಸಂಪತ್ತು. ಸುಭಾಷಿತಕಾರ ಹೇಳ್ತಾನೆ, ನ ಚೋರಹಾರ್ಯಂ ನ ಚ ರಾಜಹಾರ್ಯಂ ನ ಭ್ರಾತೃಭಾಜ್ಯಂ ನ ಚ ಭಾರಕಾರಿ ವ್ಯಯೇ ಕೃತೆ ವರ್ಧತ ಏವ ನಿತ್ಯಂ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಮನ್ಯಾಗ ಬೇಕಾದಷ್ಟು ಸಂಪತ್ತಿರಬಹುದು, ಆ ಎಲ್ಲ ಸಂಪತ್ತುಗಳಿಗಿಂತಲೂ ನಿಜವಾದ ಸಂಪತ್ತು ಯಾವುದು ಅಂದ್ರೆ ವಿದ್ಯಾ ಸಂಪತ್ತು ಅಂತಾರೆ. ವಿದ್ಯಾರ್ಥಿಗಳಿಗೆ ವಿದ್ಯಾ ಸಂಪತ್ತೇ ಬಹಳ ದೊಡ್ಡದು. ವಿದ್ಯಾರ್ಥಿ ಜೀವನದಲ್ಲಿ ಆತ ವಿದ್ಯೆಗಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳಬೇಕಾಗ್ತದೆ. ಯಾವುದೇ ವಿದ್ಯೆಯನ್ನು ಕಲೀಲಿ, ಅದು ವಿಜ್ಞಾನ ಇರಬಹುದು, ಗಣಿತಶಾಸ್ತ್ರ ಇರಬಹುದು, ರಸಾಯನಶಾಸ್ತ್ರ ಇರಬಹುದು, ಕಲೆ ಇರಬಹುದು, ಸಾಹಿತ್ಯ ಇರಬಹುದು, ನಾಟ್ಯ ಇರಬಹುದು, ಜ್ಯೋತಿಷ್ಯ ಇರಬಹುದು. ಯಾವುದೇ ವಿದ್ಯೆ ಕಲಿಯುವುದಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಳ್ಳಬೇಕು. ಯಾಕಂದ್ರೆ ಅದು ಲೌಕಿಕದ ಬದುಕನ್ನ ಮುನ್ನಡೆಸುವಂಥದ್ದು. ವಿದ್ಯಾರ್ಥಿ ಜೀವನದಲ್ಲಿ ಅದನ್ನು ಸಂಪಾದನೆ ಮಾಡಲೇಬೇಕು. ಯಾಕೆ ಸಂಪಾದನೆ ಮಾಡಬೇಕು ಅಂದ್ರೆ, ಉಳಿದ ಸಂಪತ್ತುಗಳನ್ನು ನಾವು ಗಳಿಸಿಟ್ಟುಕೊಂಡಿವಿ ಅಂದ್ರೆ ಅಲ್ಲಿ ಭಯ ಅದ. ಯಾರ ಭಯ? ಮನ್ಯಾಗ ನಾವು ಬಂಗಾರ ಮಾಡಿಟ್ಟಿವಿ ಅಂದ್ರೆ, ಬೆಳ್ಳಿ ಮಾಡಿಟ್ಟಿವಿ ಅಂದ್ರೆ, ಹಣ ಮಾಡಿಟ್ಟಿವಿ ಅಂದ್ರೆ ಚೋರ ಹಾರ್ಯಂ, ಕಳ್ಳರ ಭಯ ಅದ. ಕಳ್ಳರು ಯಾರು ಕಳ್ಳತನ ಮಾಡಂಗಿಲ್ಲ ಅಂತ ನಾವು ವಿಚಾರ ಮಾಡಿದ್ರು ಸರ್ಕಾರದವ್ರು ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ. ಟ್ಯಾಕ್ಸಿನ ಭಯ ಇರುತ್ತೆ. ಕಳ್ಳತನೂ ಇಲ್ಲ, ಟ್ಯಾಕ್ಸೂ ಇಲ್ಲ ಅಂತ ನಾವು ತಿಳ್ಕೊಂಡ್ರು ಮನೆಯಾಗಿದ್ದ ಸಂಪತ್ತು ಭ್ರಾತೃಭಾಜ್ಯ, ಅಣ್ಣತಮ್ಮಗಳು ಏನ್ ಮಾಡ್ತಾರ? ಹಂಚಿಕೊಂತಾರ. ಆದ್ರೆ ವಿದ್ಯಾ ಸಂಪತ್ತು ಅದಕ್ಕೆ ವ್ಯತಿರಿಕ್ತವಾಗಿರುವಂಥದ್ದು. ಎಷ್ಟ ವಿದ್ಯಾ ಸಂಪತ್ತನ್ನು ನಾವು ಸಂಪಾದನೆ ಮಾಡಿಕೊಂಡು ನಮ್ಮ ಹತ್ರ ಇಟ್ಕೊಂಡ್ರು ನ ಚೋರ ಹಾರ್ಯಂ, ಯಾವ ಕಳ್ಳನಿಂದಲೂ ಇದು ಕಳ್ಳತನ ಮಾಡಲಿಕ್ಕೆ ಬರೋದಿಲ್ಲ. ನ ಭ್ರಾತೃಭಾಜ್ಯಂ, ಇದು ಬಹಳ ವಿಶೇಷವಾಗಿರುವಂಥ ಲಕ್ಷಣ. ತಂದೆ ತಾಯಿ ಕೂಡಿಟ್ಟಿರುವಂತಹ ಸಂಪತ್ತನ್ನ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅವರೆಲ್ಲರೂ ನನ್ನ ಪಾಲಿಗಿಷ್ಟು ನನ್ನ ಪಾಲಿಗಿಷ್ಟು ಅಂತ ಎಲ್ಲರೂ ಹಂಚಿಕೊಂಡು ಬಿಡ್ತಾರೆ. ಆಶ್ಚರ್ಯ ಅಂದ್ರೆ ಆಧುನಿಕ ಕಾಲದಲ್ಲಿ ತಂದೆ ತಾಯಿ ಮಾಡಿದಂಥ ಆಸ್ತಿಯನ್ನು ಹಂಚಿಕೊಳ್ತಾರೆ ಹೊರತು ನನ್ನ ಪಾಲಿಗೆ ಅಪ್ಪ ಬರಲಿ ಅಮ್ಮ ಬರಲಿ ಅಂತ ಯಾವ ಮಕ್ಕಳು ಸ್ವೀಕಾರ ಮಾಡಂಗಿಲ್ಲ. ಅವ್ರನ್ನಿಬ್ಬರನ್ನು ಹೊರಗಿಟ್ಟನ ಉಳಿದಿದ್ದ ಆಸ್ತಿ ಹಂಚ್ಕೊಂತಾರೆ. ಗಳಿಸಿದವ್ರು ಅವರು, ಅವ್ರನ್ನ ಬಿಟ್ಟು ಸಂಪತ್ತು ಹಂಚಿಕೊಳ್ಳಕ್ ಬರ್ತದೆ. ನಾನು ಎಷ್ಟು ಓದಿರ್ತೇನೆ ಆ ವಿದ್ಯಾ ಸಂಪತ್ತನ್ನ ಯಾವ ಅಣ್ತಮ್ಮಗಳು ಕಸ್ಕೊಳಕ್ ಬರಂಗಿಲ್ಲ, ಹಂಚಿಕೊಳ್ಳಕ್ ಬರಂಗಿಲ್ಲ. ನಚ ಭಾರಕಾರಿ, ನಾವು ತಲೆ ಮೇಲೆ ಮಣ್ಣ ಹೊತ್ತುಕೊಂಡು ನಿಂದಿರ್ಲಿ, ಹೊನ್ನೆ ಹೊತ್ತುಕೊಂಡು ನಿಂದಿರ್ಲಿ, ಹೊತ್ತದ್ದು ಹೊನ್ನಾಗಲಿ ಮಣ್ಣಾಗಲಿ ಭಾರ ಇದ್ದೇ ಇರುತ್ತೆ. ತಲೆ ಮೇಲೆ ಬಂಗಾರದ ಹೆಂಟಿ ಇಟ್ಟುಕೊಂಡ್ರು ವಜ್ಜ ಅನಿಸ್ತದ, ಮಣ್ಣಿನ ಚೀಲ ಹೊತ್ತುಕೊಂಡು ನಿಂತ್ರು ವಜ್ಜ ಅನಿಸ್ತದ. ಆದ್ರೆ ವಿದ್ಯಾ ಸಂಪತ್ತು ಅನ್ನುವಂಥದ್ದು ಇಂಥ ಸಂಪತ್ತಲ್ಲ. ಅದು ಎಷ್ಟು ಓದಿದ್ರೂ ತಲೆಗೆ ಭಾರವಾಗದೇ ಇರುವಂತ ಸಂಪತ್ತು ಅಂದ್ರೆ ವಿದ್ಯಾ ಸಂಪತ್ತು. ಮಹತ್ವದ ಮತ್ತೊಂದು ಲಕ್ಷಣ ಏನು ಅಂದ್ರೆ ವ್ಯಯೇಕೃತೆ ವರ್ಧತ ಏವ ನಿತ್ಯಂ. ಮನೆಯಾಗಿದ್ದ ರೊಕ್ಕ ನಾವು ಖರ್ಚು ಮಾಡ್ಕೋತ ಹೋದ್ವಿ ಅಂದ್ರೆ ಕಡಿಮೆ ಆಕ್ಕೋಂತ ಬರ್ತದೆ. 100 ರೂಪಾಯಿ ತಗೊಂಡು ನಾವು ಅಂಗಡಿಗೆ ಹೋದ್ವಿ ಅಂದ್ರೆ, ಸಾಮಾನು ಖರೀದಿ ಮಾಡಿದ್ವಿ ಅಂದ್ರೆ 100ರೊಳಗೆ 50 ರೂಪಾಯಿ ಉಳಿಬಹುದು. ಮತ್ತು 10 ರೂಪಾಯಿ ನಾವು ರಿಕ್ಷಾಕ್ಕೆ ಕೊಟ್ಟಿವಿ ಅಂದ್ರೆ 40 ರೂಪಾಯಿ ಉಳಿಬಹುದು. ತಗೊಂಡು ಹೋದ 100 ರೂಪಾಯಿ ಖರ್ಚು ಮಾಡಿದಂಗೆಲ್ಲ ಕಡಿಮೆ ಆಕ್ಕೊಂತ ಬರ್ತದೆ. ಆದ್ರೆ ವಿದ್ಯಾ ಸಂಪತ್ತು ಎಂಥ ಸಂಪತ್ತು ಅಂದ್ರೆ, ಹೆಂಗ ನೀನು ಖರ್ಚು ಮಾಡ್ತೀಯಲ್ಲ, ಹೆಂಗ ನೀನು ಇನ್ನೊಬ್ಬರಿಗೆ ಹೇಳಿಕೊಡ್ತೀಯಲ್ಲ,
ಹೇಳಿದಂಗ ಕೊಟ್ಟಂಗ ಖರ್ಚು ಮಾಡಿದಂಗ ಬೆಳೆಯುವಂತ ಸಂಪತ್ತು ಅಂದ್ರೆ ವಿದ್ಯಾ ಸಂಪತ್ತು. ಅದಕ್ಕ ವಿದ್ಯಾಧನಂ ಸರ್ವಧನ ಪ್ರಧಾನಂ. ಎಲ್ಲ ಸಂಪತ್ತುಗಳಲ್ಲೂ ಪ್ರಧಾನವಾದಂತ ಸಂಪತ್ತು ಯಾವುದು ಅಂದ್ರೆ ವಿದ್ಯಾ ಸಂಪತ್ತು. ಅಂತಹ ವಿದ್ಯಾ ಸಂಪತ್ತನ್ನ ನಾವು ಸಂಪಾದನೆ ಮಾಡಬೇಕು. ಅದನ್ನು ಸಂಪಾದನೆ ಮಾಡುವುದಕ್ಕೆ ಒಂದು ವಯಸ್ಸದ, ಟೀನೇಜ್. ಈಗ 25-30 ವರ್ಷಗಳ ತನಕ ಓದ್ತಾರೆ ಮಕ್ಕಳು. ಅಲ್ಲಿವರೆಗೂ ವಿದ್ಯಾ ಸಂಪಾದನೆ ಮಾಡಬೇಕು, ಸಂಪಾದನೆ ಮಾಡಿ ಹತ್ತಿರಕ್ಕೆ ಇಟ್ಕೋಬೇಕು. ಮುಂದಿನ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಆ ವಿದ್ಯಾ ಸಂಪತ್ತು ನನಗೆ ಉಪಯೋಗಕಾರಿ ಆಗ್ತದೆ. ಆದ್ರೆ ಇಲ್ಲಿ ಅವ ವ್ಯಾಕರಣ ಪಂಡಿತ ಮಾಡ್ತಾ ಇರುವಂತದ್ದು ಏನು ಅಂದ್ರೆ, ಕಾಲ ಅನ್ನುವಂಥವ ಕಣ್ಣು ಮುಂದೆ ಬಂದು ನಿಂತುಕೊಂಡಾನ. ಕಾಲ ಅಂದ್ರೆ ಯಮ, ಮೃತ್ಯು. ನಮ್ಮನ್ನು ಒಯ್ಯುವಂಥವ, ಆಯುಷ್ಯ ತೀರಿದ ಬಳಿಕ ನಮ್ಮನ್ನು ತೆಗೆದುಕೊಂಡು ಹೋಗುವಂತ ಮೃತ್ಯು ದೇವತೆ ಇನ್ನೇನು ಕೆಲವು ದಿನಗಳಲ್ಲಿ ಸಮೀಪಿಸಿದಂತಹ ಸಂದರ್ಭದೊಳಗ ಅವ ಇನ್ನೂ ವ್ಯಾಕರಣವನ್ನು ಕುರಿತು ಓದಾಕತ್ತಾನ ಅಂದಾಗ ಶಂಕರರಿಗೆ ಮನಸ್ಸಿಗೆ ಕಸಿವಿಸಿ ಅನಿಸ್ತ. ಅವನು ಕಂಡು ಅವರಂತಾರ, ಮೂಢ, ಇದು ವ್ಯಾಕರಣ ಓದು ಟೈಮ್ ಅಲ್ಲ. ಭಜ ಗೋವಿಂದಂ, ಭಜ ಗೋವಿಂದಂ. ಗೋವಿಂದನನ್ನ ನೀನು ಏನ್ ಮಾಡು? ಭಜನ ಮಾಡು. ಸಾಧನೆ ಮತ್ತು ಸಾಧ್ಯ ಎರಡು ವಿಚಾರಗಳದ. ಸಾಧನೆ ಮತ್ತು ಸಾಧ್ಯಗಳು ಅಂದ್ರೆ ಏನು? ಸಾಧ್ಯ ನಾವು ಮುಟ್ಟಬೇಕಾಗಿರುವಂತ ಗುರಿ ಯಾವುದೇ ಇರಲಿ. ನಾವು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗೈತಿ ಅಂದ್ರೆ ಅದು ನಮ್ಮ ಗುರಿ. ನಾವು ಋಷಿಕೇಶ, ಕಾಶಿ, ಹಿಮಾಲಯಗಳಿಗೆ ಹೋಗಬೇಕಾಗಿತ್ತಂದ್ರೆ ಅದು ನಮ್ಮ ಗುರಿ. ಆ ಗುರಿಯನ್ನ ನಾವು ಮುಟ್ಟಬೇಕಾಗಿತ್ತು ಅಂದ್ರೆ ಅದಕ್ಕೆ ಸಾಧನಗಳು ಬೇಕು. ಏನು ಸಾಧನಗಳು? ಹಣ ಬೇಕು, ವಾಹನಗಳು ಬೇಕು. ಅಲ್ಲಿ ಹೋಗಿ ಮುಟ್ಟುವುದಕ್ಕೆ ಏನೇನು ಹತ್ತುತ್ತಾವ ಅವೆಲ್ಲ ಸಾಧನಗಳು. ಇಲ್ಲಿ ಶಂಕರ ಭಗವತ್ಪಾದರು ಹೇಳೋದೇನು ಅಂದ್ರೆ, ಸಾಧ್ಯವಾಗಿರುವಂತ ಗೋವಿಂದನನ್ನ ನಾವು ಮುಟ್ಟಬೇಕಾಗಿತ್ತು ಅಂದ್ರೆ ಸಾಧನ ಬೇಕಲ್ಲ. ಯಾವ ಸಾಧನ? ಸಾಧನವೇ ಭಜ, ಭಜನಂ ಸಾಧನಂ. ಪರಮಾತ್ಮನನ್ನ ಮುಟ್ಟುವುದಕ್ಕೆ ಅವರು ಹೇಳಿಕೊಡ್ತಾ ಇರುವಂತ ಸಾಧನ ಯಾವುದು ಅಂದ್ರೆ ಭಜ ಗೋವಿಂದಂ. ಪರಮಾತ್ಮನನ್ನು ಮುಟ್ಟುವುದಕ್ಕೆ ಈ ಲೋಕದಲ್ಲಿ ಅನೇಕ ದಾರ್ಶನಿಕರು ಅನೇಕ ರೀತಿಯ ಮಾರ್ಗಗಳನ್ನು ಹೇಳಿಕೊಟ್ಟಾರ. ಪತಂಜಲ ಮಹಾಮುನಿಗಳು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಅಷ್ಟಾಂಗ ಮಾರ್ಗಗಳ ಮೂಲಕವಾಗಿ ನೀನು ಸಮಾಧಿಯನ್ನು ಹೊಂದು ಅಂದ್ರೆ ನೀನೇ ಬ್ರಹ್ಮಸ್ವರೂಪನಾಗುವಂಥ ಈ ಸಾಧನಗಳನ್ನು ಅನುಸರಿಸು. ಶಂಕರ ಭಗವತ್ಪಾದರು ಅತ್ಯಂತ ಸರಳವಾಗಿರುವಂಥ ಸಾಧನ. ಯಮ ನಿಯಮಗಳನ್ನು ಪಾಲಿಸುವುದಕ್ಕೆ, ಭಜನಗಳನ್ನು ಮಾಡುವುದಕ್ಕೆ, ಆಸನಗಳನ್ನು ಮಾಡುವುದಕ್ಕೆ, ಪ್ರಾಣಾಯಾಮ ಮಾಡುವುದಕ್ಕೆ ಇಷ್ಟೆಲ್ಲ ನಿನಗೆ ತೊಂದರೆದಾಯಕ ಐತಿ ಅಂತ ಭಾವಿಸಿಕೊಂಡು ಎಲ್ಲ ಜೀವಿಗಳಿಗೂ ಉಪಯುಕ್ತವಾಗುವಂತ ಸಾಧನ ಮಾರ್ಗ ಹೇಳ್ತಾರೆ ಗೋವಿಂದಂ ಭಜ. ಯಾರನ್ನು ಕುರಿತು ನೀನು ಭಜನೆ ಮಾಡು? ಗೋವಿಂದನನ್ನು ಕುರಿತು ಭಜನೆ ಮಾಡು. ಭಜನೆ 3 ಹಂತಗಳಲ್ಲಿ ನಡೀತದೆ. ಯಾವ 3 ಹಂತಗಳು ಅಂದ್ರೆ, ಆರಂಭದಲ್ಲಿ ಶಾಬ್ದಿಕವಾಗಿರುತ್ತದೆ. ಅಂದ್ರೆ ಶಬ್ದಗಳ ಮೂಲಕ ಭಜನೆ ನಡೀತದೆ. ಗೋವಿಂದ ಗೋವಿಂದ ಗೋವಿಂದ, ಕೃಷ್ಣ ಕೃಷ್ಣ ಕೃಷ್ಣ, ಮುರಾರಿ ಮುರಾರಿ, ಸಿದ್ಧಾರೂಢ, ಬಸವಣ್ಣ, ಯಾವುದೇ ಇರಬಹುದು, ಎಲ್ಲರೂ ಭಗವತ್ ಸ್ವರೂಪರೇ. ಅಂತ ಭಗವಂತನ ಸ್ವರೂಪರಾಗಿರುವಂತ ಮಹಾಯೋಗಿಗಳ ನಾಮವನ್ನು ಇಟ್ಟುಕೊಂಡು ನಾವು ಭಜನೆ ಮಾಡ್ತೀವಿ. ಅದು ಶಾಬ್ದಿಕ ರೂಪದೊಳಗಿರ್ತದೆ. ಶಬ್ದಕ್ಕನೇ ಭಜನೆ ನಿಲ್ಲೋದಿಲ್ಲ. ಆ ಭಜನೆ ಎಲ್ಲಿಗೆ ಹೋಗಿ ಮುಟ್ಟುತ್ತದಂದ್ರೆ, ಭಜನ ಮಾಡ್ತಾ 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 ಆ ಭಜನೆಯಲ್ಲಿ ಮೈ ಮರಿಬೇಕು. ಆ ಭಜನೆಯೇ ಕೀರ್ತನೆಯಾಗಿ ಪರಿವರ್ತನೆ ಆಗ್ತದೆ. ಭಜನೆಯೇ ನೃತ್ಯವಾಗಿ ಪರಿವರ್ತನೆ ಆಗ್ತದೆ. ಹಾಡ್ತಾ 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 ಯಾವಾಗ ಭಗವಂತನಲ್ಲಿ ತನ್ಮಯತೆ ನಮಗೆ ಪ್ರಾಪ್ತವಾಗ್ತದಲ್ಲ, ನಮಗೇ ಗೊತ್ತಾಗದ ಹಾಗೆ ನಮ್ಮ ಕೈಗಳು ತಾಳಕ್ಕೆ ಕೂಡುತ್ತವೆ, ನಮ್ಮ ಭಾವ ಏಕಾಂತಕ್ಕೆ ಬರುತ್ತದೆ, ತಲೆ ತಾನು ಅಲ್ಲಾಡೋದಕ್ಕೆ ಆರಂಭವಾಗ್ತದೆ. ಆ ಭಜನೆಯ ಆನಂದ ಹೃದಯಕ್ಕೆ ಇಳಿದಾಗ ವ್ಯಕ್ತಿ ಶಬ್ದವನ್ನ ಮರಿತಾನೆ,
ನೃತ್ಯಕ್ಕೆ ತಾನು ಮಾರು ಹೋಗ್ತಾನೆ. ಮೀರಾಬಾಯಿ ಹಾಡ್ತಾ 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 ನೃತ್ಯವನ್ನು ಮಾಡ್ತಿದ್ಲು. ನೃತ್ಯಕ್ಕೇನೆ ನಿಲ್ಲೋದಿಲ್ಲ. ಶಾಬ್ದಿಕ ರೂಪದಿಂದ ಹೊರಟಿರುವಂತಹ ಭಜನೆ ನೃತ್ಯ ರೂಪವಾಗಿ ಪರಿವರ್ತನೆಗೊಂಡು ಅದು ಮೌನದಲ್ಲಿ ಅಂತ್ಯಗೊಳ್ಳುತ್ತದೆ. ಯಾವಾಗ ಕೀರ್ತನ ಮಾಡಿ ಮಾಡಿ ನೃತ್ಯವನ್ನ ಮಾಡಿ ಮಾಡಿ ಮೈ ದಣಿತದೆ, ಮನಸ್ಸು ದಣಿತದೆ, ಶಾಂತವಾಗಿ ಒಂದು ಕಡೆಗೆ ಕುಳಿತುಕೊಂಡು ಬಿಟ್ರೆ ಅದು ಸಮಾಧಿಯ ರೂಪವನ್ನು ತಾಳುತ್ತದೆ. ಭಜನೆಯಲ್ಲಿನೇ ನಾವು ಸಮಾಧಿಯನ್ನು ಅನುಭವಿಸಬಹುದು. ಅಂತಹ ಸಮಾಧಿ ಸ್ಥಿತಿಯನ್ನು ಅನುಭವಿಸುವುದಕ್ಕಾಗಿ ನಮಗೆ ಹೇಳುವಂತ ಸಾಧನ ಯಾವುದು ಅಂದ್ರೆ ಭಜ ಗೋವಿಂದಂ. ಗೋವಿಂದನನ್ನ ನೀನು ಭಜನ ಮಾಡು. ಈ ಪದ್ಯದಲ್ಲಿ 3 ಸಾರಿ ಭಜ 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 ಅಂತ ಶಬ್ದ ಪ್ರಯೋಗವನ್ನು ಮಾಡ್ಯಾರ. 3 ಸಾರಿ ಹೇಳ್ಯಾರ. ಅಂದ್ರೆ ಯಾವುದೇ ಇದ್ರೂ ನಮಗ ಒಂದ ಸರಿ ಹೇಳಿದ್ರೆ ತಿಳಿಯಂಗಿಲ್ಲ ಅಂತ ಅವ್ರಿಗೂ ಗೊತ್ತು. ಎಷ್ಟು ಸಾರಿ? 3 ಸಾರಿ. 3 ಸಾರಿ ಅಂದ್ರೆ ಅದು ಫೈನಲ್. ಕೋರ್ಟಿನೊಳಗ ಎಷ್ಟು ಸರಿ ಕೂಗ್ತಾರ? 3 ಸರಿ. 3 ಸರಿ ಕೂಗಿದ ತಕ್ಷಣ ಅವ್ರು ಬರ್ಲಿಲ್ಲ ಅಂದ್ರೆ ಮುಗೀತದ, ಅದ್ರ ಮುಂದೆ ಕೂಗುವುದಿಲ್ಲ. ಹಾಗೇನೆ ಶಂಕರ ಭಗವತ್ಪಾದರಾದರೂ ಸಹಿತ ಎಚ್ಚರಿಸ್ತಾರೆ, ತಸ್ಮಾತ್ ಜಾಗ್ರತ ಜಾಗ್ರತ ಜಾಗ್ರತ. ಅಲ್ಲಿ 3 ಸರಿ ಹೇಳ್ತಾರೆ, ಎಚ್ಚರಾಗು ಎಚ್ಚರಾಗು ಎಚ್ಚರಾಗು. ಎಚ್ಚರಾಗಿ ಒಮ್ಮೆ ನೀನು ಗೋವಿಂದನ ಭಜನೆಯನ್ನ ಆರಂಭ ಮಾಡಿದಿ ಅಂದ್ರ ಮುಕ್ತನಾಗಿ ಹೋಗ್ತಿದಿ. ಎಚ್ಚರಾಗು. ಮೊದಲನೆಯ ಭಜ ಅನ್ನುವಂಥದ್ದಕ್ಕೆ ಅರ್ಥ ಭಜಾನಾಮ ಸೇವಾಯಾಮ್. ಭಜ ಅಂದ್ರೆ ಹೆಂಗ್ ಮಾಡ್ಬೇಕಪ್ಪ, ನಾವು ಭಜನೆ ಹೆಂಗ್ ಮಾಡಬೇಕು? ಮೊದಲನೆಯ ರೂಪ ಸೇವಾ ರೂಪ. ಪರಮಾತ್ಮನ ಕುರಿತು ನಾವು ತಿಳಿಬೇಕಾಗಿತ್ತು ಅಂದ್ರೆ ಮೊದಲು ಸೇವಾ ಮಾರ್ಗವನ್ನು ಅನುಸರಿಸಬೇಕು. ಯಾವಾಗ ನಾವು ಸೇವಾ ಮಾರ್ಗವನ್ನು ಅನುಸರಿಸ್ತೀವಲ್ಲ ಅವಾಗ ಕಾಯ ಶುದ್ಧಿ ಆಗ್ತದೆ. ಈ ಕಾಯ ಶುದ್ಧಿಯ ಸಲುವಾಗಿ ಹಿರಿಯರ ಸೇವೆಯನ್ನು ಮಾಡಬೇಕು, ಗುರು ಸ್ವರೂಪಿಗಳ ಸೇವಾ ಮಾಡಬೇಕು. ಸೇವಾ ಅಂದ್ರೆ ಅದು ಹಿಂಗಿರ್ಬೇಕಲ್ಲ, ನಾನು ಮಾಡಿದಂಥ ಸೇವೆಗೆ ಯಾವುದೇ ರೀತಿಯ ಪ್ರತಿಫಲ ಬಂದಿರಬಾರ್ದು. ಆ ಕ್ಷಣದಲ್ಲಿ ನೀನು ಅದರ ಅಪೇಕ್ಷೆಯನ್ನು ಮಾಡಿರಬಾರ್ದು, ಅದು ಬಂದಿರಬಾರ್ದು. ಆ ಸೇವೆಗೆ ಪ್ರತಿಫಲ ಸಿಕ್ಕೇ ಸಿಗ್ತದೆ, ಆ ಪ್ರಶ್ನೆ ಬೇರೆ. ಮಠದ ಆವರಣವನ್ನು ನಾವು ಸ್ವಚ್ಛವಾಗಿ ಕಸ ಹೊಡೆದ್ವಿ ಅಂದ್ರೆ ಅಲ್ಲಿ ಯಾವುದೇ ರೀತಿಯಿಂದ ಫಲ ಆ ಕ್ಷಣದಲ್ಲಿ ಸಿಗಂಗಿಲ್ಲ. ತಂದೆ ತಾಯಿಗಳ ಸೇವೆಯನ್ನು ಮಾಡುವುದರಿಂದ ಆ ಕ್ಷಣದಲ್ಲಿ ನಮಗೆ ಯಾವುದೇ ರೀತಿಯಿಂದ ಫಲ ಸಿಗಂಗಿಲ್ಲ. ಆದ್ರೆ ಆ ಪುಣ್ಯದ ಫಲ, ಸೇವೆಯ ಫಲ ಒಂದು ಅರ್ಥದಲ್ಲಿ ನಮಗೆ ಮುಂದೆ ಪ್ರಾಪ್ತ ಆಗ್ತದೆ. ಎಲ್ಲಿ ನಾವು ಸೇವಾ ಮಾಡುವುದರಿಂದ ತತ್ ಕ್ಷಣದ ನಮಗೆ ಲಾಭ ಆಗುವುದಿಲ್ಲವೋ ಅದಕ್ಕೆ ಸೇವಾ ಅಂತಾರೆ. ಆ ಕ್ಷಣದಲ್ಲಿ ಮಾತ್ರ ಇರಂಗಿಲ್ಲ, ಪರಮಾತ್ಮ ಕೊಡ್ತಾನದ. ಆ ಕಾರಣದಿಂದ ಕಾಯ ಶುದ್ಧಿ ಆಗಬೇಕಾಗಿತ್ತು ಅಂದ್ರೆ ಸೇವಾ ಅನ್ನುವಂಥ ಮಾರ್ಗ ಬಹಳ ಮಹತ್ವದ ಮಾರ್ಗ. ಭಜಾನಾಮ ಕೀರ್ತಯ. ಎರಡನೆಯ ಭಜ ಅಂದ್ರೆ ಏನು ಅಂತ ಕೇಳಿದ್ರೆ ಕೀರ್ತನ. ಕೀರ್ತನ ಅಂದ್ರೆ ಕಾಯ ಶುದ್ಧಿ ಆಯಿತು ಅಂದ್ರೆ ವಾಣಿ ಶುದ್ಧಿ ಆಗ್ತದೆ. ಕಾಯ ವಾಚ. ಕೇವಲ ಕಾಯ ಶುದ್ಧಿ ಆದ್ರೆ ನಡೆಯಲಿಲ್ಲ, ಆ ಕಾಯದಿಂದ ಹೊರಹೊಮ್ಮುವಂತ ಪ್ರತಿಯೊಂದು ಶಬ್ದಗಳು ಮಂತ್ರಗಳಾಗಿ ಬರಬೇಕಾಗಿತ್ತು ಅಂದ್ರೆ ಅಲ್ಲಿ ಪರಮಾತ್ಮನ ಕೀರ್ತನೆಯನ್ನು ಮಾಡಬೇಕು. ಆ ಭಜ ಅಂದ್ರೆ ಎರಡನೆಯ ಭಜ ಅಂದ್ರೆ ಕೀರ್ತನ ಮಾಡೋದು. ಮೂರನೆಯದಾಗಿ ಭಜ ಅಂತ ಅವ್ರು ಹೇಳೋದು ಭಜಾ ನಾಮ ಮೌನಃ. ಮೂರನೆಯ ಭಜನೆ ನಿನ್ನ ಕಾಯ ಶುದ್ಧಿ ಆಯಿತು ಅಂದ್ರೆ, ವಾಣಿ ಶುದ್ಧಿ ಆಯಿತು ಅಂದ್ರೆ ನನ್ನ ಮನಸ್ಸು ಶುದ್ಧಿ ಆಗ್ತದೆ. ಯಾವಾಗ ನಾವು ಮೌನಿಗಳಾಗ್ತೀವಿ, ಮೌನ ನಮ್ಮನ್ನ ಆವರಿಸ್ತು ಅಂದ್ರೆ ಆವಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ. 3 ವಿಧಗಳಲ್ಲಿ ಭಜ 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 ಅನ್ನುವಂತ ಅವ್ರು ಎಚ್ಚರಿಕೆ ಕೊಡೋದೇನು ಅಂದ್ರೆ, ನೀನು ಕಾಯದಿಂದ ಶುದ್ಧನಾಗು, ನೀನು ವಾಣಿಯಿಂದ ಶುದ್ಧನಾಗು, ನೀನು ಮನಸ್ಸಿನಿಂದ ಶುದ್ಧನಾಗು. ಕಾಯ ವಾಚ ಮನಸ ತ್ರಿಕರಣ ಶುದ್ಧಿ ಆಯಿತು ಅಂದ್ರೆ ಆವಾಗ ನೀನು ಪರಮಾತ್ಮನನ್ನ ಕರೆದ್ರೆ ಸಾಕು, ನಿನ್ನ ಹತ್ತಿರ ಕೂಡಿ ಬರ್ತಾನೆ. ಅವನಿಗೂ ಇಂಥ ಲವಲವಿಕೆ ಇಷ್ಟು ಆನಂದ ಇರ್ತದಲ್ಲ, ಭಕ್ತರ ಸಾಮೀಪ್ಯಕ್ಕೆ ಬರಬೇಕು ಅಂತ ಪರಮಾತ್ಮ ತಾನು ಕಾದು ಕೂತ್ಕೊಂಡಿರ್ತಾನೆ. ಇಂಥ ಭಜನೆ ಮಾಡುವಂಥ ವಯಸ್ಸು ಯಾರ್ದು? ಮುಂದೆ ಏನು ಕೂತ್ಕೊಂಡು ನಿಂತ್ಕೊಂಡಾನ, ತಲೆ ಕೆಳಗಾಗಿ ಏನು ನಿಂತ್ಕೊಂಡಾನ, ಸುಮ್ಮನೆ ನಿಂತಿಲ್ಲ. ಸುಮ್ಮನೆ ಕಾಲು ಮ್ಯಾಲ ಮಾಡಿ ನಿಂತು ಹಂಗ ಹಿಂಗ ಅಡ್ಡಾಡ್ಕೋತ ಓದಿದ್ರೆ ಸುಸ್ತಾಗಿ ಕಾಲು ನೋವಾಗಿ ಹಿಂಗೇನ್ರ ಆದ್ಗಿದ್ದಿತ್ತು ಅಂತ
ನಿದ್ದೆ ಬಂದಿಗಿಂದಿತ್ತು ಅಂತ ನಿದ್ದೆ ಬರ್ಲಾರ್ದಂಗ ತಲೆ ಕೆಳಗೆ ಮಾಡಿ ನಿಂತ್ಕೊಂಡು ಡುಕ್ರುಯ್ಕರಣಿ ಡುಕ್ರುಯ್ಕರಣಿ ಆ ಧಾತುವಿನ ಕಂಠಪಾಠ ಮಾಡಕತ್ತಾನಲ್ಲ, ಅವನು ನೋಡಿ ಅವ್ರು ಹೇಳ್ತಾರೆ, ಇದು ನಿನ್ನನ್ನು ರಕ್ಷಣೆ ಮಾಡುವಂಥದ್ದಲ್ಲ, ಈ ವಿದ್ಯೆ ನಿನ್ನನ್ನು ದಂಡಿ ಮುಟ್ಟಿಸುವಂಥದ್ದಲ್ಲ. ಇಂಥ ಲೋಕದಲ್ಲಿ ಬಹಳಷ್ಟು ವಿದ್ಯೆಗಳದಾವ. ಸರ್ಪಭೂಷಣ ಶಿವಯೋಗಿಗಳಂತಾರ, ಕಾಕು ಪೋಕು ವಿದ್ಯೆಗಳ ಅನೇಕ ವಿರ್ದಡೇನೋ ಅಂತ ಎಲ್ಲ ಲೋಕದ ಬಹಳಷ್ಟು ವಿದ್ಯೆಗಳದಾವ. ಅವನು ತಗೊಂಡು ಏನು ಮಾಡೋದೈತಿ? ಅವು ಜನ್ಮ ಶೋಕವನ್ನು ನೀಗಿಸಲಾರವು. ಆ ವಿದ್ಯೆಗಳಿಗೆ ಏನು ಶಕ್ತಿ ಇಲ್ಲ ಅಂದ್ರೆ, ಜನ್ಮ ತೊಟ್ಟು ಬಂದ ಬಳಿಕ ನಾವೇನು ದುಃಖವನ್ನು ಅನುಭವಿಸಕತ್ತೀವಲ್ಲ, ಈ ದುಃಖವನ್ನು ನಿವಾರಣೆ ಮಾಡುವಂತ ಶಕ್ತಿ ಆ ವಿದ್ಯೆಗಳಲ್ಲಿ ಇಲ್ಲ. ಅವು ಮತ್ತು ದುಃಖನ ಕೊಡ್ತಾವ. ದುಃಖ ಕೊಡುವಂತ ವಿದ್ಯೆ ನೀನು 1000 ಕಲಿತ್ರೇನು ಅದರಿಂದ ಉಪಯೋಗ ಇಲ್ಲ. ಅದಕ್ಕೆ ನೀನು ನಿನ್ನನ್ನು ದುಃಖದಿಂದ ನಿವೃತ್ತಿ ಮಾಡುವಂತ ಪರಬ್ರಹ್ಮದ ವಿದ್ಯೆಯ ಕಡೆಗೆ ಲಕ್ಷ್ಯ ಕೊಡು ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳ್ತಾರೆ. ಸರ್ವಜ್ಞ ಕವಿಗಳು ಬಹಳ ಸ್ವಚ್ಛವಾಗಿ ಹೇಳ್ತಾರ ಆ ಮಾತನ್ನು. ಅಕ್ಕರವು ಲೆಕ್ಕಕ್ಕೆ ತರ್ಕತಾ ವಾದಕ್ಕೆ, ಮಿಕ್ಕ ಓದುಗಳೆಲ್ಲ ತಿರುಪೆಗೆ, ಮೋಕ್ಷಕ್ಕೆ 2 ಅಕ್ಕರವೇ ಸಾಕು ಸರ್ವಜ್ಞ. ಮೋಕ್ಷ ಪಡಿಬೇಕಾಗಿತ್ತು ಅಂದ್ರೆ ಬಹಳ ಇಲ್ಲ. ಮೋಕ್ಷ ಪರಮಾರ್ಥವಾಗಿರುವಂಥದ್ದು. ಆ ಪರಮ ಅರ್ಥವನ್ನು ಸಂಪಾದನೆ ಮಾಡಬೇಕಾಗಿತ್ತು ಅಂದ್ರೆ ಬಹಳ ಕಲಿಬೇಕಾಗಿಲ್ಲ. ಬಹಳ ಕಲ್ತ್ರವ್ರು ಹೇಳ್ತಾರೆ, ಅಕ್ಕರ ಲೆಕ್ಕ ಮಾಡೋದಕ್ಕೆ. ಗಣಿತದೊಳಗೆ ಬಹಳ ಚಲೋ ಅದಾನಂದ್ರ ಅಡತಿ ಅಂಗಡಿಯೊಳಗೆ ಕೂತ್ಕೊಂಡವ ಲೆಕ್ಕ ಮಾಡ್ಬೋದು. ಅವ ಅಕೌಂಟೆನ್ಸಿ ಒಳಗೆ ಬಹಳ ಫೇಮಸ್ ಆಗ್ಬೋದು. ಆದ್ರೆ ಅದು ಆತನ ಭವದಿಂದ ಬಿಡುಗಡೆ ಮಾಡಂಗಿಲ್ಲ. ತರ್ಕವಿದ್ಯೆಯನ್ನು ಕಲ್ತಾನಂದ್ರ ವಾದ ಮಾಡ್ಬೋದು ಕೂತ್ಕೊಂಡು. ದೇವರ ಅದಾನ ಅಂತ ಆಸ್ತಿಕ ಭಕ್ತರು ಬಂದ್ರು ಅಂದ್ರೆ ಇಲ್ಲ ಅನ್ನುವಂಗ ಸಿದ್ಧ ಮಾಡಬಹುದು, ಇಲ್ಲ ಅನ್ನೋರು ಬಂದ್ರು ಅಂದ್ರೆ ಅದಾನ ಅನ್ನುವಂಗ ಸಿದ್ಧ ಮಾಡಬಹುದು. ಇಲ್ಲ ಅದಾನ ಅನ್ನೋರು ಇಬ್ರು ಬಂದ್ರು ಅಂದ್ರೆ ತನ್ನದೇ ಆದ ಒಂದು ವಾದವನ್ನು ನಾವು ಮಂಡಿಸಬಹುದು. ಕಾರಣ ಏನು ಅಂದ್ರೆ, ಯಾವ ಶಬ್ದಗಳಿಂದ ಪರಬ್ರಹ್ಮನ ಇರುವಿಕೆಯನ್ನು ನಾವು ಸಿದ್ಧ ಮಾಡ್ತೀವೋ ಅದೇ ಶಬ್ದಗಳಿಂದ ಪರಬ್ರಹ್ಮದ ಇರುವಿಕೆ ಇಲ್ಲ ಅನ್ನುವಂಥದ್ದನ್ನು ಸಿದ್ಧ ಮಾಡಬಹುದು. ಯಾಕಂದ್ರೆ ಅವ ಶಬ್ದಕ್ಕೆ ನಿಲುಕುವಂಥವಲ್ಲ. ಶಬ್ದಕ್ಕೆ ನಿಲುಕದೇ ಇರುವಂತ ಪರಬ್ರಹ್ಮವನ್ನ ನಾವು ಶಬ್ದಗಳಿಂದ ಆ ಕಡೆ ಈ ಕಡೆ ಮಾಡಬಹುದು. ಹೆಂಗಂದ್ರೆ ತರ್ಕವಿದ್ಯೆಯಿಂದ. ಅಂತ ತರ್ಕ ಕಲ್ತಿದ್ರು ಉಪಯೋಗ ಬರಂಗಿಲ್ಲ. ಮಿಕ್ಕ ಓದುಗಳೆಲ್ಲ ತಿರುಪೆಗೆ. 2 ಉದಾಹರಣೆ ಹೇಳಿದ್ರು ಅವ್ರು, ಅಕ್ಷರದ್ದು ತರ್ಕದ್ದು. ಅದನ್ನ ಬಿಟ್ಟು ಮುಂದೆ ನೀವು ಏನೇ ಕಲಿತೀನಂದ್ರು ಅವೆಲ್ಲ ತಿರುಪೆಗೆ. ಅಂದ್ರೆ ಭಿಕ್ಷಾ ಬೇಡೋದಕ್ಕೆ, ಹಟ್ಟಿ ತುಂಬಿಕೊಳ್ಳೋದ್ರ ಸಲುವಾಗಿ ಆ ಎಲ್ಲ ವಿದ್ಯೆಗಳು. ಇನ್ನುಳಿದಂತ ಯಾವುದೇ ವಿದ್ಯೆಗಳು ನಾವು ಕಲ್ತರು ಅವೆಲ್ಲ ಹೊಟ್ಟಿ ತುಂಬಿಕೊಳ್ಳುವಂತಹ ವಿದ್ಯೆ. ನಾರದ ಒಂದಲ್ಲ ಎರಡಲ್ಲ ಎಲ್ಲ ವಿದ್ಯೆಗಳು ಗೊತ್ತಿದ್ದು ನಾರದನಿಗೆ. ಅವನಿಗೆ ಗೊತ್ತಿರದೇ ಇರುವಂತ ವಿದ್ಯೆಗಳೇ ಇರಲಿಲ್ಲ. ಆದರೂ ಅವನ ಮನಸ್ಸಿಗೆ ಸಮಾಧಾನ ಇರಲಿಲ್ಲ, ಶಾಂತಿ ಅನ್ನೋದಿರಲಿಲ್ಲ, ಆನಂದ ಅನ್ನುವಂಥದ್ದನ್ನೇ ಇರಲಿಲ್ಲ. ಗುರುಗಳಾಗಿರುವಂತಹ ಸನತ್ ಕುಮಾರ್ ಕಡೆಗೆ ಹೋಗ್ತಾನೆ. ಇಷ್ಟೆಲ್ಲ ವಿದ್ಯೆಗಳು ನನಗೆ ಗೊತ್ತದವ, ಆದ್ರೂ ಸಮಾಧಾನ ಇಲ್ಲ, ಶಾಂತಿ ಇಲ್ಲ. ಯಾಕೆ ಹಿಂಗ? ಸಮಾಧಾನ ಶಾಂತಿಗಳು ನನಗೆ ಪ್ರಾಪ್ತವಾಗಬೇಕಾಗಿತ್ತು ಅಂದ್ರೆ ನಾನು ಏನ್ ಮಾಡಬೇಕು? ಎಷ್ಟೇ ಕಲ್ತಿದ್ರು ಆತ ಗುರುಗಳಿಗೆ ಶರಣಾಗತನಾಗಲೇಬೇಕು. ಸನತ್ ಕುಮಾರರಿಗೆ ಹೋಗಿ ಶರಣಾಗತನಾಗಿರುವಂತಹ ನಾರದನಿಗೆ ಸನತ್ ಕುಮಾರ್ ಕೇಳ್ತಾರ, ಏನು ವಿದ್ಯೆಗಳು ಬರ್ತಾವ ನಿನಗೆ? ನನಗೆ ಹಾಡಾಕ್ ಬರ್ತದ, ಸಂಗೀತ ವಿದ್ಯೆ ಗೊತ್ತದ. ಅದು ಸಾಮಾನ್ಯ ಸಂಗೀತ ವಿದ್ಯೆ ಅಲ್ಲ, ಶಾಸ್ತ್ರೀಯ ಸಂಗೀತ ಗೊತ್ತದ, ಖಗೋಳ ವಿಜ್ಞಾನ ಗೊತ್ತದ, ಜ್ಯೋತಿಷ್ಯ ಗೊತ್ತದ, ಎಲ್ಲ ವೇದಗಳನ್ನು ಅಭ್ಯಾಸ ಮಾಡೀನಿ, ಎಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಿ. ಅವ್ರಂದ್ರು ಇಷ್ಟೆಲ್ಲ ಇದ್ದ ಬಳಿಕೂ ಯಾಕೆ ನಿನಗೆ ಸಮಾಧಾನ ಶಾಂತಿ ಇಲ್ಲ? ಅವಾಗ ನಾರದರಿಗೆ ಹೇಳ್ತಾರೆ ಸನತ್ ಕುಮಾರರು, ಎಂಥ ವಿದ್ಯೆಗಳನ್ನು ನೀನು ಕಲ್ತ್ರು ಆತ್ಮವಿತ್ ಶೋಕಂ ತರತಿ. ನಿನ್ನ ಶೋಕವನ್ನ ನಾಶ ಮಾಡುವಂತಹದ್ದು ಯಾವುದು ಅಂದ್ರೆ ಆತ್ಮವಿದ್ಯೆ ಮಾತ್ರ. ಆ ಆತ್ಮವಿದ್ಯೆಯನ್ನು ಗುರು ಸನ್ನಿಧಾನದಲ್ಲಿ ಕುಳಿತುಕೊಂಡು ಕರಗತ ಮಾಡಿಕೊಂಡು, ಗುರು ಸನ್ನಿಧಾನದಲ್ಲಿ ಇದ್ದು ಸೇವಾ ಮಾಡುವ ಮೂಲಕ ಆತ್ಮವಿದ್ಯೆಯನ್ನು ಸಂಪಾದನೆ ಮಾಡಿಕೊಳ್ಳಬೇಕು. ಗುರು ಸನ್ನಿಧಾನದಲ್ಲಿದ್ದುಕೊಂಡು ಅದನ್ನು ಶ್ರವಣ ಮಾಡಿ, ಹೇಗೆ ಕೀಟೋ ಭ್ರಮರ ಯೋಗೇಣ ಭ್ರಮರೋ ಭವತಿ ಧ್ರುವಂ,
ಗುರು ಸನ್ನಿಧಾನದಲ್ಲಿ ಕುಳಿತುಕೊಂಡ್ವಿ ಅಂದ್ರೆ ಸಾಮಾನ್ಯ ನಿಸರ್ಗದೊಳಗಿರುವಂಥ ಸಣ್ಣ ಸಣ್ಣ ಕೀಟಗಳು ಅದು ಭ್ರಮರದ ಕೈಯೊಳಗೆ ಸಿಕ್ಕು ಅಂದ್ರೆ ಹೆಂಗ ಭ್ರಮರವಾಗಿ ಪರಿವರ್ತನೆ ಆಗ್ತಾವಲ್ಲ, ಹಾಗೆ ನಾವು ಏನೇ ಪಾಪಗಳನ್ನು ಮಾಡಿರಲಿ, ಎಂಥದ್ದೇ ಮಾನಸಿಕ ವಿಕ್ಷೇಪಗಳಿಂದ ನಾವು ತೊಲಡಾಡಿರಲಿ, ಅವಾಗ ನಾವು ಮಾಡಬೇಕಾಗಿರುವಂಥದ್ದು ಏನು ಅಂದ್ರೆ ಗುರು ಸನ್ನಿಧಾನಕ್ಕೆ ಬರಬೇಕು, ಶರಣಾಗತರಾಗಬೇಕು. ನನ್ನನ್ನು ಉದ್ಧರಿಸುವಂತ ಆತನಲ್ಲಿ ನಾವು ಬೇಡಿಕೆಯನ್ನಿಟ್ಟಾಗ ಸದ್ಗುರುನಾಥ ಅಂತಃಕರಣ ಪೂರ್ವಕವಾಗಿ ಆಶೀರ್ವಾದ ಮಾಡಿದ ಅಂದ್ರೆ ನಮಗೆ ಬಂದಿರುವ ಶೋಕ ಎಲ್ಲ ನಿವಾರಣೆಯಾಗಿ ಹೋಗ್ತದೆ, ನಿವೃತ್ತಿ ಹೊಂದುತ್ತದೆ. ಅಂತ ಆತ್ಮವಿದ್ಯೆಯೇ ನಿಜವಾದ ವಿದ್ಯೆ ಅಂತ ನಾರದರಿಗೆ ಸನತ್ ಕುಮಾರರು ಉಪದೇಶವನ್ನು ಮಾಡ್ತಾರೆ. ಹೀಗೆ ಲೋಕದ ಎಲ್ಲ ಮಹಾತ್ಮರು ಸಹಿತ ಪ್ರಭುದೇವರು ಹೇಳ್ತಾರೆ, ಲೋಕದೊಳಗೆ ನಾವಿಷ್ಟೆಲ್ಲ ಮಾಡ್ತೀವಿ, ಜ್ಞಾನ ರತ್ನದ ಮುಂದೆ ಮತ್ತೊಂದು ರತ್ನ ಇಲ್ಲ ಅಂತಾರ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನ ಒಡವೆ ಎಂಬುದು ಜ್ಞಾನರತ್ನ. ಆ ಜ್ಞಾನರತ್ನವೇ ಆತ್ಮವಿದ್ಯೆ. ಆ ಜ್ಞಾನರತ್ನವನ ಅಲಂಕರಿಸಿದೆಯಾದೊಡೆ ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನ್ನಿಂದ ಬಿಟ್ಟು ಸಿರಿವಂತರಿಲ್ಲ. ಯಾರು ನಿಜವಾದ ಶ್ರೀಮಂತರು ಅಂದ್ರೆ ಜ್ಞಾನರತ್ನವನ್ನ ಅಲಂಕರಿಸಿಕೊಂಡಿರುವಂಥವ್ರು, ಆತ್ಮವಿದ್ಯೆಯನ್ನ ಅರಿತುಕೊಂಡಿರುವಂಥವ್ರು, ಆತ್ಮವನ್ನ ತಿಳಿದುಕೊಂಡಿರುವಂಥವ್ರು, ಪರಬ್ರಹ್ಮ ಸ್ವರೂಪನೇ ತಾನು ಅಂತ ಯಾವಾಗ ತಿಳಿತಾನಲ್ಲ, ತಿಳಿದು ಆತನ ಅನುಭವಕ್ಕೆ ಬರುತ್ತದಲ್ಲ, ಆತನಿಗಿಂತಲೂ ಶ್ರೀಮಂತರು ಈ ಲೋಕದಲ್ಲಿ ಮತ್ತಾರೂ ಇಲ್ಲ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರೆ, ಏನಿದ್ರೇನು ಎಷ್ಟು ಕಲ್ತ್ರೇನು ನಂಬು ಜ್ಞಾನವನೇ ಹಂಬಲಿಸದಿರು. ನೀನು ಕರ್ಮಗಳನ್ನು ನಂಬಿ ಸುಮ್ಮನೆ ಅದ್ರ ಬೆನ್ನ ಹತ್ತಿ ಹೋಗ್ಬೇಡ. ಕರ್ಮಗಳ ಜಾಲದೊಳು ಸಿಲ್ಕಿ ಹಂಬಲಿಸದಿರು. ಮುಕ್ತಿಯಂ ಬಯಸಿ ಮನುಜ ನಂಬು ಜ್ಞಾನವನೇ. ನಾನು ನಂಬಬೇಕಾಗಿರುವಂಥದ್ದು ಯಾವುದು? ಜ್ಞಾನದಿಂದಲೇ ಮೋಕ್ಷ. ಜ್ಞಾನಾದೇವತು ಕೈವಲ್ಯಂ. ಅಂಥ ಜ್ಞಾನಕ್ಕೆ ಸಾಧನ ಯಾವುದು ಅಂದ್ರೆ ಭಜನ. ಅದನ್ನು ಮಾಡಲಿಲ್ಲ ಅಂದ್ರೆ ಅವ್ರಿಗೇನಂತಾರ? ಮೂಢ. ಅವರು ಶಂಕರರು ಪ್ರಯೋಗ ಮಾಡುವಂಥ ಶಬ್ದ ಯಾವುದು ಅಂದ್ರೆ ಮೂಢ. ಮೂಢ ಅಂದ್ರೆ ಏನು? ಮೂಢ ಅನ್ನುವಂಥ ಶಬ್ದಕ್ಕೆ ಅರ್ಥ ಏನು? ಇದಂ ಅರ್ಥಂ, ಇದು ಏನ್ ನಾನು ಸಾಧನೆ ಮಾಡಕತ್ತೀನಿ ಇದು ನಿಜವಾಗಿರುವಂತ ಅರ್ಥ. ಇದಂ ಅರ್ಥ ಸಾಧನಂ, ಇದಂ ಅನರ್ಥ ಸಾಧನಂ ಇತಿ ವಿವೇಕ ಶೂನ್ಯ. ಮೂಢ ಅಂದ್ರೆ ಇದು ಅರ್ಥ ಸಾಧನ, ಇದು ಅನರ್ಥ ಸಾಧನ ಅನ್ನುವಂಥ ವಿವೇಕ ಯಾರಿಗಿಲ್ಲಲ್ಲ ಅವ್ರಿಗೇನಂತಾರ? ಮೂಢರು ಅಂತಾರ. ಅರ್ಥ ಸಾಧನ ಅಂದ್ರೆ ಯಾವುದು? ಪುರುಷಾರ್ಥಗಳಲ್ಲಿ ಪರಮವಾಗಿರುವಂತ ಅರ್ಥ ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಪರಮವಾಗಿರುವಂತ ಅರ್ಥ ಅಂದ್ರೆ ಮೋಕ್ಷ. ಇದು ಮೋಕ್ಷಕ್ಕೆ ಸಾಧನವಾಗಿರುವಂಥದ್ದು ಅನ್ನುವ ಜ್ಞಾನ, ಇದು ಅನರ್ಥಕ್ಕೆ ಸಾಧನವಾಗಿರುವಂಥದ್ದು ಅನ್ನುವ ಜ್ಞಾನ. ಅದ್ರ ಜ್ಞಾನನೇ ಇಲ್ಲ ಅವನಿಗೆ. ಯಾರಿಗೆ ಇದು ಈ ವಿದ್ಯೆ ನನಗೆ ಮೋಕ್ಷವನ್ನು ಕೊಡುತ್ತದೆ, ಈ ವಿದ್ಯೆ ಕೇವಲ ನನ್ನ ಹೊಟ್ಟೆಯನ್ನು ತುಂಬುತ್ತದೆ, ಆ ಎರಡೂ ಜ್ಞಾನಗಳಲ್ಲಿ ಯಾರಿಗೆ ವ್ಯತ್ಯಾಸ ಗೊತ್ತಿಲ್ಲಲ್ಲ, ವಿವೇಕ ಶೂನ್ಯ, ಅದರಲ್ಲಿ ಆ ವಿದ್ಯೆಗಳಲ್ಲಿ ವ್ಯತ್ಯಾಸ ಗೊತ್ತಿಲ್ಲ ಅವನಿಗೆ. ಅದಕ್ಕನ್ನ ತಲೆ ಕೆಳಗಾಗಿ ನಿಂತುಕೊಂಡ. ಅವ ಸುಮ್ಮ ನಿಂತಿಲ್ಲ. ಅವ ಇಷ್ಟೆಲ್ಲ ಪಂಡಿತದಾನಂದಾಗ, ವ್ಯಾಕರಣ ಮಾಡ್ತಾನಂದಾಗ ಅವನಿಗೆ ಅರ್ಥ ಸಾಧನೆ ಯಾವುದು, ಅನರ್ಥ ಸಾಧನೆ ಯಾವುದು ಅಂತ ಗೊತ್ತಿಲ್ಲ. ನನಗೆ ಮೋಕ್ಷವನ್ನು ನೀಡುವಂಥ ವಿದ್ಯೆ ಯಾವುದು, ನನಗೆ ಹೊಟ್ಟೆ ತುಂಬಿಕೊಳ್ಳುವುದಕ್ಕಾಗಿ ನಾನು ಮಾಡಬೇಕಾಗಿರುವಂಥ ವಿದ್ಯೆ ಯಾವುದು, ಆ ವಿದ್ಯೆಗಳ ವಿವೇಕ ಅವನಿಗೆ ಗೊತ್ತಿಲ್ಲ. ಹಂಗ ವಿದ್ಯಾ ಅವಿದ್ಯೆಗಳಲ್ಲಿಯ ವಿವೇಕ ಯಾರಿಗೆ ಶೂನ್ಯವಾಗಿರ್ತದಲ್ಲ ಅಂಥವನಿಗೆ ಮೂಢ ಅಂತಾರ. ಮೂಢ ಅಂದ್ರೆ ಅವನು ಉಳಿದ ವಿದ್ಯೆಗಳು ಗೊತ್ತದವ, ಆತ್ಮವಿದ್ಯೆ ಮಾತ್ರ ಆತನಿಗೆ ಗೊತ್ತಿಲ್ಲ. ಮೂರ್ಖರು ಅಂದ್ರೆ ಈ ಯಾವ ವಿದ್ಯೆಗಳನ್ನು ಕಲಿತರು ಸಾವ ವಿದ್ಯೆ ಅವರಿಗೆ ಗೊತ್ತಿರಲಿಲ್ಲ ಅಂದ್ರೆ ಅವರೆಲ್ಲರೂ ಮೂರ್ಖರೇ. ಬಸವಣ್ಣವರಂತ ಆವ ವಿದ್ಯೆ ಕಲಿತರೇನೋ ಸಾವ ವಿದ್ಯೆ ಬೆನ್ನ ಬಿಡದನ್ನಕ್ಕ. ನಿಜವಾಗಿ ನಾವು ಕಲಿಬೇಕಾಗಿರುವಂಥದ್ದು ಯಾವುದು? ಸಾವು ಬಂದ್ರೆ ಹೆದರದೇ ಇರುವಂಥ ವಿದ್ಯೆ. ಅದಕ್ಕೆ ಏನು ಮಾಡಬೇಕು? ಭಜ ಗೋವಿಂದಂ ಭಜ ಗೋವಿಂದಂ. ನಿಜವಾಗಿ ನೀನು ಗೋವಿಂದನ
ನಾಮಸ್ಮರಣೆಯನ್ನು ಮಾಡು. ಯಾವಾಗ ಮಾಡ್ಬೇಕ್ರಿ ಅನ್ನುವಂಥ ಪ್ರಶ್ನೆ ಬಂದಾಗ ಅನೇಕರು ಅಂತಾರ, ವಿಚಾರ ಮಾಡ್ತಾರ, ಈಗ ಅಲ್ರಿ ಸ್ವಾಮಿಗಳ ಗೋವಿಂದನ ನಾಮಸ್ಮರಣೆ ಆಗಲಿ, ಪರಮಾತ್ಮನ ಧ್ಯಾನ ಆಗಲಿ, ನಮಃಶಿವಾಯ ಅನ್ನುವಂಥ ಮಂತ್ರಗಳನ್ನು ಪಠಣ ಮಾಡಬೇಕಾಗಿರೋದು ವಯಸ್ಸಿನೊಳಗಲ್ರಿ, ಎಲ್ಲ ವಯಸ್ಸು ಮುಗಿದಿರಬೇಕು, ಅವಾಗ ಪರಮಾತ್ಮನ ಜ್ಞಾನ ಮಾಡಬೇಕು. ಅಂತ್ಯಕಾಲದೊಳಗ ಭಗವಂತನ ಧ್ಯಾನ ಮಾಡ್ಬೇಕು. ಅಲ್ಲಿವರೆಗೂ ಅದ್ರದ್ದು ಅವಶ್ಯಕತೆ ಇಲ್ಲ ಅಂತ ಬಹಳ ಜನ ವಿಚಾರ ಮಾಡ್ಕೊಂಡಿರ್ತಾರೆ. ಆದ್ರೆ ಪ್ರಶ್ನೆ ಏನು ಅಂದ್ರೆ, ಅಂತ್ಯಕಾಲ ಯಾವಾಗ ಐತಿ ಅನ್ನೋದು ಯಾರಿಗ್ ಗೊತ್ತದ? ಯಾವಾಗ ಬರ್ತದ ಮೃತ್ಯು ಅನ್ನೋದು ಯಾರಿಗ್ ಗೊತ್ತದ? ಶ್ರೀಮನ್ ನಿಜಗುಣ ಶಿವಯೋಗಿಗಳಂತಾರ, ಜನನ ಮರಣದ ಆಗು ಹೋಗಿನ ಒಡೆತನ ಇನಿತಿಲ್ಲವಾಗಿ. ಪರಮಾತ್ಮ ಎಲ್ಲದರೊಳಗೂ ನಮಗೆ ಯಜಮಾನಿಕೆಯನ್ನು ಕೊಟ್ಟಾನ. ಅದ್ರ ಮೇಲೆ ನಾವು ಒಡೆತನವನ್ನು ಸಾಧಿಸಬಹುದು. ಆದ್ರೆ ಎರಡು ವಿದ್ಯೆಗಳು ಯಾರಿಗೂ ಬಿಟ್ಕೊಟ್ಟಿಲ್ಲ. ಯಾವುದು? ಒಂದು ಜನನ, ಇನ್ನೊಂದು ಮರಣ. ಮರಣ ಸಮೀಪಿಸಿದಾಗ ನಾನು ಭಗವಂತನ ಧ್ಯಾನ ಮಾಡ್ತೀನಿ ಅನ್ನೋರಿಗೆ ಮರಣ ಯಾವಾಗ ಬರ್ತೈತಿ ಅಂತ ಅವ್ರಿಗೆ ಗೊತ್ತಿರ್ಬೇಕಲ್ಲ. ಗೊತ್ತಿಲ್ಲ. ಮರಣ ಯಾವಾಗ ಬಂದು ನಮ್ಮನ್ನ ಮುಟ್ಟುತ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೆ ಬಸವಣ್ಣನವರು ಎಚ್ಚರಿಸ್ತಾರೆ, ನೆರೆ ಕೆನ್ನೆಗೆ ತೆರೆಗಲ್ಲಗೆ ಶರೀರ ಗೂಡು ಹೋಗದ ಮುನ್ನ. ಮುನ್ನ ಅಂದ್ರೆ ಇವೆಲ್ಲ ಆಗೋದಕ್ಕಿಂತ ಮೊದಲ. ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಇವೆಲ್ಲ ಲಕ್ಷಣಗಳು ಆಗೋದಕ್ಕಿಂತ ಮೊದಲ. ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ. ಮುಪ್ಪಿಂದ ಪಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಪೂಜಿಸಬೇಕು ಅಂದ್ರೆ ಇವು ಎಲ್ಲ ಆಗೋದಕ್ಕಿಂತ ಮೊದಲನೇ. ಯಾವುದು? ತಲೆಯಾನ ಕೂದಲು ಬೆಳ್ಳಗಾಗೋದಕ್ಕಿಂತ ಮೊದಲೇ, ಮುಖದ ಮೇಲೆ ಗೆರೆಗಳು ಮೂಡುವುದಕ್ಕಿಂತ ಮೊದಲೇ, ಕಣ್ಣು ಮಂಜಾಗೋದಕ್ಕಿಂತ ಮೊದಲೇ, ಕಿವಿಗಳು ಕೇಳೋದು ಬಂದಾಗೋದಕ್ಕಿಂತ ಮೊದಲೇ, ಮೊಣಕಾಲು ನೋವು ಬಂದು ಎದ್ರ ಕುಂದ್ರಕ್ಕಾಗಲಾರ್ದಂಗ ಕುಂತ್ರ ಹೇಳಕ್ಕಾಗಲಾರ್ದಂಗ ಆಗೋದಕ್ಕಿಂತ ಮೊದಲೇ. ಅಂದ್ರೆ ಯಾವಾಗಿರ್ಬೇಕು ಈ ವಯಸ್ಸು? ನಾವ ಲೆಕ್ಕ ಹಾಕೋಬೇಕು. ಇಷ್ಟು ಹೇಳ್ಕೊಂತ ಆಯ್ತು ಬಿಡ್ರಿ, ನಮಗಿನ್ನೂ ಮೊಣಕಾಲು ನೋವನೇ ಇಲ್ಲ. ನಮ್ಮ ಕಣ್ಣ ಬರೋಬ್ಬರಿ ಕಾಣಕತ್ತವು, ಕಿವಿನೂ ಬರೋಬ್ಬರಿ ಅದಾವು, ತಲೆಯನ್ನು ಕೂದಲು ಬೆಳಗಾದ್ರಿ ನತ್ತು ಗೋದ್ರೇಜ್ ಹಚ್ಕೊಂಡು ಕರ್ಗ ಮಾಡ್ಕೊಂಡಿವಿ, ಇನ್ನೂ ನಮ್ಮ ಕಾಲು ಬಂದಿಲ್ಲ ಅಂತ ಅನ್ಕೋಬಹುದು. ಅವಾಗ ಅವ್ರಂತಾರ, ಇಷ್ಟೆಲ್ಲ ಹೇಳಿ ಈ ಲಕ್ಷಣದ ಸಲುವಾಗಿ ನೀನು ಕಾಯ್ಕೊಂತ ಕುಂತಿ, ಮೃತ್ಯು ಮುಟ್ಟದ ಮುನ್ನ. ಇದು ಭಯಾನಕವಾಗಿರುವಂತ ಶಬ್ದ. ಇದು ಯಾವಾಗ ಮುಟ್ತದ ಗೊತ್ತಿಲ್ಲ. ಇದು ತಲೆಯನ್ನು ಕೂದಲು ಬೆಳಗಾದ್ಮೇಲೆ ಬರ್ತೈತಿ ಅಂತ ಹೇಳಕ್ ಬರಂಗಿಲ್ಲ. ಕಾಲು ಹಿಡಿಯಕ್ ಹತ್ತ ಮೇಲೆ ಮೃತ್ಯು ಬರ್ತೈತಿ ಅಂತ ಗೊತ್ತಿಲ್ಲ. ಕಿವಿ ಬಂದಾದ್ಮೇಲೆ ಮೃತ್ಯು ಬಂದು ನಮ್ಮ ಮನೆ ಬಾಗಲ್ದಾಗ ನಿಂದಿರ್ತಾನಂತ ಗೊತ್ತಿಲ್ಲ. ಈ ಮೃತ್ಯು ಅನ್ನೋದು ಯಾವಾಗ ಬರ್ತೈತಿ ಅನ್ನೋದು ಗೊತ್ತಿಲ್ಲ ಅಂದ ಬಳಿಕ ಅದ್ರ ಸಲುವಾಗಿ ಯಾಕೆ ಕಾಯ್ಕೋತು ಕೂತ್ಕೊಳ್ತೀಯಪ್ಪ? ಪರಮಾತ್ಮ ಒಳ್ಳೆ ಶರೀರ ಕೊಟ್ಟಾನ, ಒಳ್ಳೆ ಬಾಯಿ ಕೊಟ್ಟಾನ, ಒಳ್ಳೆ ಕಿವಿಗಳನ್ನು ಕೊಟ್ಟಾನ, ಒಳ್ಳೆ ಕಣ್ಣುಗಳನ್ನು ಕೊಟ್ಟಾನ. ಅವ ಇನ್ನೂ ಇಷ್ಟೆಲ್ಲ ನಿನಗೆ ಕೊಟ್ಟಾಗನೇ ನಿನ್ನ ಕಣ್ಣುಗಳಲ್ಲಿ ಅವನ ಮೂರ್ತಿಯನ್ನು ತುಂಬಿಕೋ, ನಿನ್ನ ಕಿವಿಗಳಲ್ಲಿ ಆತನ ಮಂತ್ರವನ್ನು ತುಂಬಿಕೋ, ನಿನ್ನ ಬಾಯಿಂದ ಆತನ ಮಂತ್ರದ ಉಚ್ಚಾರಣೆಗಳನ್ನು ಮಾಡು, ಕಾಲು ಗಟ್ಟಿ ಇರುವಾಗಲೇ ತೀರ್ಥ ಯಾತ್ರೆಗಳನ್ನು ಮಾಡು. ನೀನು ಏನು ಮಾಡಬೇಕಾಗೈತೆ ಅದೆಲ್ಲವನ್ನು ಮಾಡಿ ತಯಾರಾಗಿಬಿಡು. ಎದುರ ಸಲುವಾಗಿ ನೀ ಯಾವಾಗ ಬರ್ತಿ ಬಾ. ಮೃತ್ಯುವಿಗೆ ಆಹ್ವಾನ ಕೊಡೋದು. ನೀನ್ ಯಾವಾಗ ಬಂದ್ರು ನನಗೆ ಚಿಂತಿಲ್ಲ. ಯಾಕ? ನಾನು ಏನ್ ತಯಾರು ಮಾಡ್ಕೋಬೇಕಾಗೈತೆ ಅದನ್ನೆಲ್ಲ ತಯಾರು ಮಾಡ್ಕೊಂಡು ತೀರ್ಥಕ್ಷೇತ್ರಗಳ ಯಾತ್ರಾ ಮಾಡೀನಿ, ಪುಣ್ಯ ಸಂಪಾದನೆ ಮಾಡ್ಕೊಂಡೀನಿ, ನಿನ್ನ ನಾಮಸ್ಮರಣೆ ಮಾಡೀನಿ, ಎಲ್ಲಿ ನೋಡಿದಡಲ್ಲಿ ನೀನ ಕಾಣುವಂಗ ನಾನು ನನ್ನ ಬದುಕನ್ನು ರೂಪಿಸಿಕೊಂಡಿನಂದ ಬಳಿಕ ಮೃತ್ಯು ದೇವತೆ ನೀನ್ ಯಾವಾಗ ಬಂದ್ರೂ ನಿನಗ ಆಹ್ವಾನ ಬಾ. ಅದಕ್ಕೆ ಅವರೆಷ್ಟು ಧೈರ್ಯದಿಂದ ಹೇಳ್ತಾರಂದ್ರೆ, ನಾಳೆ ಬಪ್ಪುದೆಮಗಿಂದೇ ಬರಲಿ, ಹಿಂದೆ ಬಪ್ಪುದೆಮಗಿ ಈಗಲೇ ಬರಲಿ, ಇದಕಾರಂಜುವರು ಇದಕಾರಳುಕುವರು, ಜಾತಸ್ಯ ಮರಣಂ ಧ್ರುವಂ ಎಂಬುದಾಗಿ ಕೂಡಲ ಸಂಗಮ ದೇವರು ಬರೆದ ಬರಹ ಅಜಹರ ಸುರರಿಗೆ ಮೀರಲಳವಲ್ಲ. ಒಮ್ಮೆ ಅವ ಈ ದಿವಸ ತಗೊಂಡು ಹೋಗ್ಬೇಕು ಅಂತ ಬರೆದಿದ್ದ ಅಂದ್ರೆ ಯಾರು ಹೇಳಿದ್ರು, ಯಾ ದೇವಾನು ದೇವತೆಗಳ ಅಡ್ಡ ಬಿದ್ರು ನಿಲ್ಸಕ್ಕಾಗಂಗಿಲ್ಲ. ಯಾಕೆ? ಒಮ್ಮೆ ಅವ ಬರೋದಂದ್ರೆ ಅವನಿಗೆ ತಿದ್ದು ಹಕ್ಕಿಲ್ಲಂತ.
ಅದನ್ನ ತಿದ್ದು ಹಕ್ಕು ಬರೆದವ್ರಿಗೇನೆ ಇಲ್ಲ, ಅಂಥ ಶಾಸನ ಅದು. ಅವ ಬರ್ತಾನಂದ ಬಳಿಕ ಯಾಕೆ ಹೆದರ್ಬೇಕು? ನಾಳೆ ಬರ್ತೀಯ, ನಾಳೆ ಬೇಡ, ಇವತ್ತ ಬಾ. ಆ ಧೈರ್ಯ ಯಾವಾಗ ಬರ್ತದ? ನಾನು ಯಾವಾಗ್ಲೂ ಒಂದು ಕತೆ ಹೇಳ್ತಿರ್ತೇನೆ, ಶಾಲಿ ಮಕ್ಕಳದ ಉದಾಹರಣೆಯನ್ನು ಹೇಳ್ತಿರ್ತೇನೆ. ಮನಿಯೊಳಗ 2 ರೀತಿ ಮಕ್ಕಳದ. ಈಗ ಯಾವ ಮಕ್ಕಳು ಶಾಲಿಗೆ ಹೋಗಂಗಿಲ್ಲ. ಈಗ ಆರಾಮ ಅವು 8-9 ತನ ಮಕ್ಕಳು ನಿದ್ದೆ ಮಾಡ್ತಿರ್ತಾವ. 2 ಥರದ ಮಕ್ಕಳು ಬೆಳಿಗ್ಗೆ 8 ಗಂಟೆಗೆ ಸ್ಕೂಲ್ ಚಲುವಾಗುದಿರ್ತದ, 6 ಗಂಟೆಕನ ತಾಯಿ ಎಬ್ಬಿಸ್ತಿರ್ತಾ. ಇವು 2 ಥರದ ಮಕ್ಕಳು ನಮ್ಮ ಮನ್ಯಾಗ ಇರ್ತಾವ. ಒಂದು ಹುಡುಗ ಹಿಂಗಿರ್ತದಲ್ಲ, 6 ಗಂಟೆಗೆ ಅಲಾರ್ಮ್ ಇಟ್ಟಿರ್ತಾರ. ಅಲಾರ್ಮ್ ಇಟ್ರು ಅದು ರಿಂಗ್ ಆದ ತಕ್ಷಣ ಮತ್ತೆ ಅದ್ರ ತಲೆ ಮೇಲೆ ಹೊಡೆದು ಮತ್ತೆ ಮಕ್ಕೊಂತಾವ. ಹಂಗೆ ಮಕ್ಕೊಂಡು ಹೊಳ್ಳಿ ನಿದ್ದೆ ಮಾಡಕ್ಕೆ ಚಲೋ ಮಾಡಿದೆವು. ತಾಯಿ ಅಂತಾಳೆ ಇನ್ನೊಂದು ಅರ್ಧ ತಾಸು ಮಕ್ಕಳು ಬಿಡೋದು ಸುಮ್ಬಿಟ್ಟಿರ್ತಾ. 6:30 ಆದ ತಕ್ಷಣ ಮತ್ತೊಮ್ಮೆ ಆಕಿ ಜೋರು ಬಾಯಿ ಮಾಡಿ ಎಬ್ಬಿಸ್ತಾ. ಎಬ್ಸಿದ್ರು ಆ ಹುಡುಗಿ ಹೇಳಂಗಿಲ್ಲ. ಆಕಿ ಹೊತ್ಕೊಂಡಿದ್ದು ತೆಗೆದೋಗಿತ್ತಾಳ, ಮತ್ತೆ ಅವ್ ಎಳ್ಕೊಂಡು ಮಕ್ಕೊಂತಾನ. 7 ಆತು, ಏನು ಹೇಳಕ್ ತಯಾರಿಲ್ಲ. ತಾಯಿ ಅಂತಾಳ, ಇನ್ನು ಬಿಟ್ರ ಸಾಲಿಗೆ ಹೋಗಂಗೆ ಕಾಣಂಗಿಲ್ಲಿವ ಅಂತ ಏನು ಹೊತ್ಕೊಂಡು ಮಕ್ಕೊಂಡಿದ್ದ ಅದನ್ನು ಮಡಿಚಿಟ್ಟು ಅವನ ಕೈ ಹಿಡಿದು ಎಳ್ಕೊಂಡು ಹೋಗಿ ಬಾತ್ರೂಮಿಗೆ ಕಳಿಸಿ, ಬ್ರಷ್ ಕೊಟ್ಟು, ಪೇಸ್ಟ್ ಹಚ್ಚಿ, ಸ್ನಾನ ಮಾಡಿಸಿ, ಅವನು ಕರ್ಕೊಂಬಂದು ಡ್ರೆಸ್ ಹಾಕಿ, ಪಾಟಿ ಚೀಲ, ಬುತ್ತಿ, ನೀರು ಎಲ್ಲ ತಯಾರು ಮಾಡ್ತಾ. ಇನ್ನು ಕೆಲವು ಹುಡುಗರು ಇರ್ತಾವ, ಅವು ಯಾರ ಕಡೆಯಿಂದ ಹೇಳಿಸ್ಕೊಳಂಗಿಲ್ಲ. 6 ಗಂಟೆ ಅಂದ್ರೆ ತಾವ ಹೇಳ್ತಾವ. ತಾವ ಎದ್ದು ಸ್ನಾನ ಮಾಡ್ತಾವ. ತಮ್ಮ ಪುಸ್ತಕ ಎಲ್ಲೆಲ್ಲಿ ಹೋಮ್ವರ್ಕ್ ಮಾಡಿಟ್ಟಿರ್ತಾವ ಎಲ್ಲ ತಮ್ಮ ಪಾಟಿ ಚೀಲದ ತುಂಬ್ಕೊಂತಾವ. ತಾವ ಅದನ್ನ ಮಗಳಿಗೆ ಹಾಕೊಂತಾವ. ತಾಯಿ ಮಾಡಿಟ್ಟ ಟಿಫಿನ್ ಡಬ್ಬಿ ತಗೊಂತಾವ, ವಾಟರ್ ಕ್ಯಾನ್ ತಗೊಂತಾವ. ಎಷ್ಟು ಮಜಾ ಇರ್ತಾವಂದ್ರ ಅವು ಎಲ್ಲ ತಾವ ತಯಾರಿ ಮಾಡಿಕೊಂಡು ತಾಯಿ ಕೈ ಹಿಡ್ಕೊಂಡು ಎಲ್ಲಿ ಬಸ್ ಬರ್ತೈತಲ್ಲ ಅಲ್ಲಿವರೆಗೂ ಬರ್ತಾವ. ಇನ್ನೊಬ್ಬ ಹುಡುಗನ್ನ ತಾಯಿನ ಕೈ ಹಿಡಿದು ಎಳ್ಕೊಂಡು ಬರ್ತಾಳ. ಇಬ್ಬರದಲ್ಲಿ ಮ್ಯಾಜಿಕ್ ನಡೆದಿರ್ತದ. ಇಬ್ರು ಬಂದಾರ ಬಸ್ಸಿನ ಸಮೀಪ. ಯಾರು ಒತ್ತಾಯ ಪೂರ್ವಕವಾಗಿ ತಾಯಿ ಕೈ ಹಿಡಿದು ಎಳ್ಕೊಂಡು ಬಂದಿದ್ದಲ್ಲ, ಆ ಹುಡುಗ ಅವನ್ ಹಿಡ್ಕೊಂಡು ನಿಂತ್ಕೊಂಡಾಳ ಬಸ್ ಹತ್ತಿಸ್ಬೇಕು ಅಂತ ಹೇಳಿ. ಯಾವಾಗ ಬಸ್ ಬರ್ತೈತಲ್ಲ, ಬಸ್ ಬಂದ ತಕ್ಷಣ ಹುಡುಗಂತಾನ, ಯವ್ವ ನನಗೆ ಹೊಟ್ಟೆ ಕಡಿಯಾಕತ್ತೈತಿ ಅಂತ. ಅವ ಹಳ್ಳಿ ಮನಿಗೆ ಹೋಗು ಯೋಜನೆ ಮಾಡ್ಯಾನ. ಈ ಹುಡುಗ ಯಾರ ತಾಯಿ ಕೈ ಹಿಡ್ಕೊಂಡು ತಾನ ಕರ್ಕೊಂಡು ಬಂದಾನ, ಎಲ್ಲ ತಯಾರಿ ಇಟ್ಕೊಂಡು ಬಂದಾನಲ್ಲ, ಅವ ಬಸ್ ಬಂದ್ರೆ ಸಾಕು ಅದ್ರೊಳಗೆ ಜಿಗದು ತಾನ ಕೊಂಡಿರ್ತಾನ, ಕಿಟಕಿ ಕಡೆ ಕೂತ್ಕೋತಾನ. ಅವ ತಾಯಿ ಕಡೆಗೆ ಕೈ ಮಾಡ್ಕೊಂತ ಇಷ್ಟು ನಕ್ಕೊಂತ ಸಾಲಿಗೆ ಹೋಗ್ಕಾನಲ್ಲ, ಆ ಸಾಲಿಗೆ ಹೋಗೋದನ್ನೇ ಅವನಿಗೆ ಆನಂದ ಆಗಿರ್ತದ. ಅಷ್ಟು ಆನಂದದಿಂದ ಸಾಲಿಗೆ ಹೋಗ್ಕಾನ. ಯಾಕೆ ಹಿಂಗಕ್ಕವ ಅಂತ ವಿಚಾರ ಮಾಡಿದ್ರೆ, ಯಾವ ಮಕ್ಕಳು ಮನ್ಯಾಗ ಹೋಮ್ವರ್ಕ್ ಮಾಡಿರ್ತಾವು ಅವು ತಾಯಿ ಕೈ ಹಿಡ್ಕೊಂಡು ತಾವ ಸ್ಕೂಲ್ಗೆ ಹೋಗ್ಬೇಕು ಅಂತ ಬರ್ತಾವ. ಯಾವ ಹೋಮ್ವರ್ಕ್ ಮಾಡಿರಂಗಿಲ್ಲ ಅವು ಬಸ್ ನೋಡೋಣ ಹೊಟ್ಟೆ ಕಿಡಿತೈತಿ ಅಂತ ಚಲೋ ಮಾಡ್ತಾವ. ಈ ಮಕ್ಕಳ ಉದಾಹರಣೆಯಿಂದ ನಾವೇನು ತಿಳ್ಕೋಬೇಕು ಅಂದ್ರೆ, ಯಾರು ಗೋವಿಂದನ ನಾಮಸ್ಮರಣೆಯನ್ನು ಮಾಡ್ಯಾರ, ಯಾರು ಓಂ ನಮ ಶಿವಾಯ ಅನ್ನುವಂಥ ಮಂತ್ರವನ್ನು ಪಠಣ ಮಾಡ್ಯಾರ, ಯಾರು ಗುರುಗಳಿಂದ ಉಪದೇಶವನ್ನು ಪಡೆದು ಸದಾವಕಾಲ ಮಂತ್ರ ಧ್ಯಾನದೊಳಗೆ ತಾನು ಸಿದ್ಧನಾಗಿ ಮೃತ್ಯು ಅನ್ನುವಂಥ ಬಸ್ ಬಂದಾಗ ಗುರು ಕಲಿಸಿದಂಥ ಎಲ್ಲ ವಿದ್ಯೆಗಳು ನನ್ನ ಹತ್ತಿರಕ್ಕಿರುವಾಗ ನಿನಗೆ ನಾನು ಹೆದರಂಗಿಲ್ಲ ಅಂತ ಯಾವ ವಿದ್ಯಾರ್ಥಿ ಆ ಬಸ್ಸಿನೊಳಗೆ ಹತ್ತಿಕೊಂಡಿರ್ತಾನಲ್ಲ, ಅವ ಮೋಕ್ಷ ಅನ್ನುವಂಥ ಊರನ್ನು ಮುಟ್ತಾನ. ಅವ ಎದಕ್ಕೂ ಚಿಂತೆ ಮಾಡಬೇಕಾಗಿಲ್ಲ, ಅವ ಮುಕ್ತಾತ್ಮನಾಗ್ತಾನೆ ಅನ್ನೋದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ಅದಕ್ಕೆ ಶ್ರೀಮದ್ ಶಂಕರ ಭಗವತ್ಪಾದರಂತಾರ, ನಾನು ಸಾಧನೆಯನ್ನು ಹೇಳ್ತೀನಿ, ಅದರಿಂದ ನಿಮ್ಗೆ ಸಾಧ್ಯ ಆಗ್ತದೆ. ಗೋವಿಂದನ ಭಜನೆ ಮಾಡೋದೇನದಲ್ಲ, ಇದೇ ನಿಜವಾಗಿರುವಂತಹ ವಿದ್ಯೆ. ಈ ವಿದ್ಯೆಯನ್ನೇ ನೀನು ಸಂಪಾದನೆ ಮಾಡು. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಮೂರ್ಖನಾಗಿರುವಂಥ ಎಲ್ಲೋ ಪಂಡಿತನೇ, ನೀನು ವಿಚಾರ ಮಾಡು. ಈ ಪಾಂಡಿತ್ಯ ನಿನ್ನನ್ನು ಪರಮಾತ್ಮನ ಕಡೆಗೆ ಒಯ್ಯುವಂತಹದ್ದಲ್ಲ, ಇದನ್ನ ತ್ಯಾಗ ಮಾಡು. ಲೋಕದ ಹೊಟ್ಟೆ ತುಂಬಿಕೊಳ್ಳುವಂತ ಎಲ್ಲ ವಿದ್ಯೆಗಳನ್ನು ಬಿಟ್ಟು ಮೃತ್ಯು ಸಮೀಪವಾಗಿರುವಂತ ನೀನು ಗೋವಿಂದನ ಧ್ಯಾನದಲ್ಲಿ ತಲ್ಲೀನನಾಗು ಅಂತ ಆತನಿಗೆ ಉಪದೇಶವನ್ನ ಮಾಡ್ತಾರೆ. ಆತನ ಉಪದೇಶಕ್ಕೆ ಮತ್ತೊಂದು ಮಹತ್ವದ ಕಾರಣ ಅದ. ಯಾಕ ಆ ಪಂಡಿತ ಬಿಡುವಲ್ಲ, ಡುಕುನೀಕರಣಿ ಅನ್ನುವಂಥ ವ್ಯಾಕರಣದ ಧಾತುವನ್ನು ಕೈ ಬಿಡುವಲ್ಲ ಅಂದ್ರ ಆ ವ್ಯಾಕರಣದ ಬಗ್ಗೆ ಆತನಿಗೆ ಎಲ್ಲಿಲ್ಲದ ಮೋಹ ಅದ. ಆ ಮೋಹನಾಶಕ್ಕಾಗಿ ಏನು ಉಪದೇಶ ಮಾಡ್ತಾರೆ ಅಂತ ನಾಳೆ ದಿವಸ ನಾವೆಲ್ಲ ತಿಳಿಯೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಂದಿಸಿ ಚಿಂತನಕ್ಕೆ ವಿರಮಿಸ್ತೇನೆ.